ಇನ್ನು ಹಾವೇರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ ಏಕಾಏಕಿ ಬಸ್ ಜನರ ಮೇಲೆ ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಗಾಯಗೊಂಡಿದ್ದ 2 ವರ್ಷದ ಕಂದ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ. ಹಾವೇರಿ ಬಸ್ ನಿಲ್ದಾಣದಲ್ಲಿ ಭೀಕರ ದುರಂತ ಸಂಭವಿಸಿತ್ತು ಬೆಳಗ್ಗೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 2 ವರ್ಷದ ಕಂದ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ. ಬೆಳಗ್ಗೆ ನಡೆದಂತಹ ಘಟನೆ ಇದು. ಸಾಮಾನ್ಯವಾಗಿ ಬಸ್ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಸ್ ಅನ್ನು ಸ್ಲೋ ಮಾಡಬೇಕಾಗಿತ್ತು, ಆದರೆ ಮಾಡಿರಲಿಲ್ಲ. ಅತಿ ವೇಗದಿಂದ ಬಂದಂತಹ ಡ್ರೈವರ್ ಇಂದಾಗಿ ಎಲ್ಲೋ ಒಂದು ಕಡೆ ಗಂಭೀರವಾಗಿ 2 ವರ್ಷದ ಪುಟ್ಟ ಕಂದ ಗಾಯಗೊಂಡಿತ್ತು. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಸಾವನ್ನಪ್ಪಿದೆ. ಸವಣೂರು ಪಟ್ಟಣದ ಹಜರತ್ ಅಲಿ 2 ವರ್ಷದ ಮಗು ಸಾವನ್ನಪ್ಪಿರುವಂಥದ್ದು ಹಾವೇರಿ ಕೇಂದ್ರ ಬಸ್ ನಿಲ್ದಾಣದ ಸವಣೂರು ಪ್ಲಾಟ್ಫಾರ್ಮ್ನಲ್ಲಿ ನಡೆದಂತಹ ಘಟನೆ. ನೀವು ನೋಡಿರಬಹುದು, ಬೆಳಗ್ಗೆ ಆಗಿರುವಂತಹ ಘಟನೆ ಇದು. ಆ ಒಂದು ಸಂದರ್ಭದಲ್ಲಿ ಬಸ್ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಸ್ ಅನ್ನ ಸ್ಲೋ ಮಾಡಬೇಕಾಗತ್ತೆ, ಯಾಕಂದ್ರೆ ಸ್ಟ್ಯಾಂಡ್ಗೆ ಹಾಕಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಿಧಾನಕ್ಕೆ ಬರಬೇಕು. ಆದರೂ ಕೂಡ ಡ್ರೈವರ್ ನಿರ್ಲಕ್ಷ್ಯದಿಂದ ಅಲ್ಲಿದ್ದಂತಹ ಪ್ರಯಾಣಿಕರ ಮೇಲೆ ಬಸ್ ಅನ್ನ ಹತ್ತಿಸಿದ್ದಂಥದ್ದು. ಆ ಒಂದು ಸಂದರ್ಭದಲ್ಲಿ 2 ವರ್ಷದ ಪುಟ್ಟ ಕಂದಗೆ ಗಾಯ ಆಗತ್ತೆ. ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು, ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ಮುಗಿಲೆ ಮುಟ್ಟಿದೆ ಪೋಷಕರ ಆಕ್ರಂದನ. ಇನ್ನುಳಿದಂತಹ 3 ಗಾಯಾಳುಗಳ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬೆಳಗ್ಗೆ ಆದಂತಹ ಒಂದೇ ಒಂದು ಘಟನೆ, ಅದು ಕೂಡ ಡ್ರೈವರ್ ನಿರ್ಲಕ್ಷ್ಯದಿಂದ ಆಗಿದ್ದಂತಹ ಘಟನೆ, ಆದ್ರೆ ಇದೀಗ ಮಗು ಸಾವನ್ನಪ್ಪಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಖನ ಏನಂತಂದ್ರೆ, ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಒಂದು ಬೆಳಗ್ಗೆ ಒಂದು ಭೀಕರ ಅಪಘಾತ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಯಾಕಂದ್ರೆ KSRTC ಬಸ್ ನಿಲ್ದಾಣದಲ್ಲಿ ಎಲ್ಲರೂ ಬೆಳಗ್ಗೆ ಒಂದು ಬೆಳಗಿನ ಮಂಪರ್ನಲ್ಲಿ ಒಂದು ಮೈಮರೆತು ಕುಳಿತಂತಹ ಕ್ಷಣ ಅದು. ಆ ಒಂದು ಕ್ಷಣದಲ್ಲಿ ಏಕಾಏಕಿ ಬಂದಂತಹ KSRTC ಬಸ್ಸು ಅಲ್ಲಿ ಕುಳಿತಿರ್ತಕ್ಕಂತಹ ಜನರ ಮೇಲೆ ಒಂದು ರೀತಿ ಅದು ಬರೋದನ್ನ ನೋಡಿದ್ರೆ ನಿಮ್ಗೆ ಆ ಫೋರ್ಸ್ ಅನ್ನ ನೋಡ್ಬೋದು, ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಬಂದಾಗ ಅಲ್ಲಿ ಚೀರಾಟವನ್ನು ಕೂಡ ನೋಡ್ಬೋದು. ಆ ಕಂದಮ್ಮ 2 ವರ್ಷದ ಕಂದಮ್ಮ ಅಲ್ಲಿ ಆ ಬಸ್ಸಿನ ಕೆಳಭಾಗದಲ್ಲಿ ಸಿಕ್ಕಾಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಆ ತತ್ಕ್ಷಣಕ್ಕೆ ಅಲ್ಲಿ ಡ್ರೈವರ್ ನಿರ್ಲಕ್ಷ್ಯನೋ ಅಥವಾ ಅವರ ಬ್ರೇಕ್ ಫೇಲ್ಯೂರ್ ಏನೋ ಅಂತ ಗೊತ್ತಾಗಿಲ್ಲ. ಆದ್ರೆ ಡ್ರೈವರು ಮತ್ತೆ ಕಂಡಕ್ಟರ್ ಆ ಕ್ಷಣದಲ್ಲಿ ಇರಲ್ಲ, ಬಸ್ಸಿಂದ ಇಳಿದು ಓಡೋಗಿರ್ತಾರೆ. ಆದ್ರೆ ಆ ಕ್ಷಣದಲ್ಲಿ ಆದಂತ ಘಟನೆ ಏನಿತ್ತು, 4 ಜನಕ್ಕೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಇನ್ನು 2 ವರ್ಷದ ಕಂದಮ್ಮ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿ KMC ಕೂಡ ಸೇರಿಸಲಾಗುತ್ತೆ. ಇದರ ಪರಿಣಾಮ ಚಿಕಿತ್ಸೆ ಫಲಕಾರಿಯಾಗದೆ ಆ 2 ವರ್ಷದ ಕಂದ ಸಾವನ್ನು ಕೂಡ ಅಪ್ಪಿರ್ತಕ್ಕಂಥದ್ದು. ಇನ್ನು ವಾಸುದೇವ ಮತ್ತು ಹರ್ಷ, ಕಾವ್ಯಾಂಜಲಿ ಇವ್ರಿಗೆಲ್ಲರೂ ಕೂಡ ಗಂಭೀರ ಗಾಯ ಆಗಿರ್ತಕ್ಕಂಥದ್ದು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಸವಣೂರು ಪಟ್ಟಣದ ಹಜರತ್ ಅಲಿ ಅಂತಕ್ಕಂಥ ಒಂದು 2 ವರ್ಷದ ಕಂದ ಅದು ಈ ಬಸ್ಸಿನ ಫೋರ್ಸ್ಗೆ ನಿರ್ಲಕ್ಷ್ಯದಿಂದ ಓಡಿಸಿರ್ತಕ್ಕಂಥ ಬಸ್ಸಿನ ಅಪಘಾತದಲ್ಲಿ ಈ ಒಂದು ಸಣ್ಣ ಮಗು ಸಾವನ್ನೀಡಾಗಿರ್ತಕ್ಕಂಥದ್ದು ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ಕಿರಣ್ ಹೆಚ್ಚಿನ ಮಾಹಿತಿಗಾಗಿ.